ಕಳೆದ ಬಾರಿಯಂತೆ ಈ ವರ್ಷ ಕೂಡ ರಾಜ್ಯದಲ್ಲಿ ಡೆಂಘಿ ಮಾರಿಯ ಆರ್ಭಟ ಮಳೆಗಾಲ ಶುರುವಾಗ್ತಾ ಇದ್ದ ಹಾಗೆ ಆರಂಭವಾಗ್ಬಿಟ್ಟಿದೆ. ಕಳೆದ ಬಾರಿಗಿಂತಾನೂ ಈ ಬಾರಿ ಡೆಂಗಿ ಮರಣ ಮೃದಂಗವನ್ನ ಮಾಡ್ತಾ ಇರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಲಭ್ಯ ಇಲ್ಲದೆ ಇರುವಂತಹ ಮೆಡಿಸಿನ್, ಸರಿಯಾದ ರೀತಿಯಲ್ಲಿ ಆಗದೇ ಇರುವಂತಹ ನಿರ್ವಹಣೆ, ಹೆಚ್ಚಾಗ್ತಾ ಇರುವಂತಹ ಡೆಂಗಿ ಕೇಸಸ್, ಹೆಚ್ಚಾಗ್ತಾ ಇರುವಂತಹ ಸಾವಿನ ಸಂಖ್ಯೆ ಜನರಲ್ಲ ಆತಂಕ ಮೂಡಿಸ್ತಾ ಇದೆ. ರಾಜ್ಯ ಸರ್ಕಾರ, ರಾಜ್ಯದ ಆರೋಗ್ಯ ಇಲಾಖೆ ಹಾಗಾದ್ರೆ ಡೆಂಗಿ ಬಗ್ಗೆ ಸೂಕ್ತವಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ ಸಾವಿನ ಸವಾರಿಯನ್ನ ಹೊರಟಿದೆ ಡೆಂಗಿ ಮಹಾಮಾರಿಗೆ ಮತ್ತಿಬ್ಬರು ಬಲಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಡೆಂಗಿಯಿಂದ ಬಳಲ್ತಾ ಇದ್ದಂತಹ ಇಬ್ಬರು ಇವತ್ತೂ ಕೂಡ ಸಾವನ್ನಪ್ಪಿದ್ದಾರೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಸುಪ್ರೀತಾ ಅನ್ನುವಂತಹ 23 ವರ್ಷದ ಯುವತಿ ಪ್ರಾಣವನ್ನ ಕಳ್ಕೊಂಡ್ರೆ, ಅರಸೀಕೆರೆ ತಾಲೂಕಿನ ಮುದಡಿ ತಾಂಡ್ಯದ ಸುಪ್ರೀತಾ ಪ್ರಾಣವನ್ನ ಕಳ್ಕೊಂಡ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಮಹಾಮಾರಿ ಡೆಂಗಿಗೆ 2ನೇ ಬಲಿಯಾಗಿರುವ ಬಗ್ಗೆ ವರದಿಯಾಗಿದೆ. ಜಯದೇವ ಹೃದ್ರೋಗ ಸಂಸ್ಥೆಯ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಂತಹ ಲಲಿತಾ ಎಂಬುವವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಡೆಂಗಿಯಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. 2 ಸಾವು ಸಂಭವಿಸಿರುವುದು ಡೆಂಗಿಯಿಂದಾಗಿ. ಒಂದು ಹಾಸನದಲ್ಲಿ 23 ವರ್ಷದ ಯುವತಿ ಸುಪ್ರೀತಾ ಎಂಬಂತಹ ಯುವತಿ ಪ್ರಾಣವನ್ನ ಕಳ್ಕೊಂಡ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಂತಹ ಲಲಿತಾ ಎಂಬುವರು ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯದ ಯಾವ ಭಾಗದಲ್ಲಿ ಸದ್ಯಕ್ಕೆ ಅಧಿಕೃತವಾಗಿ ಡೆಂಗಿಯಿಂದ ಸಾವನ್ನಪ್ಪಿದವರು ಎಷ್ಟೆಷ್ಟು ಮಂದಿ, ಅದನ್ನ ನೋಡ್ತಾ ಹೋಗೋಣ. ಡೆಂಗಿ ಸಾವಿನ ಸವಾರಿ ಯಾವ ರೀತಿ ಆಗಿದೆ ರಾಜ್ಯದಲ್ಲಿ, ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಬಿಎಂಪಿ ವ್ಯಾಪ್ತಿನಲ್ಲಿ 1 ಸಾವು ಸಂಭವಿಸಿದೆ. ಒಬ್ರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿಯನ್ನ ಕೊಟ್ಟಿದೆ ಬಿಬಿಎಂಪಿ. ಅಧಿಕೃತ ಮಾಹಿತಿ. ನಿನ್ನೆಯೂ ಕೂಡ 11 ವರ್ಷದ ಓರ್ವ ಬಾಲಕ ಡೆಂಗಿಯಿಂದಾಗಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ವರದಿಯಾಗಿತ್ತು. ಬಟ್ ಇವತ್ತು ಆರೋಗ್ಯ ಇಲಾಖೆ, ಬಿಬಿಎಂಪಿಯ ಆರೋಗ್ಯ ವಿಭಾಗ ಅದನ್ನ ಅಲ್ಲಗಳೆದಿದೆ. ಡೆಂಗಿಯಿಂದಾಗಿ ಬಾಲಕ ಸಾವನ್ನಪ್ಪಿಲ್ಲ ಅಂತ ಹೇಳಿದೆ. ಹಾಗಾಗಿ ಬಿಬಿಎಂಪಿಯ ವರದಿ ಪ್ರಕಾರ ಬೆಂಗಳೂರು ವ್ಯಾಪ್ತಿಯಲ್ಲಿ, ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಡೆಂಗಿಯಿಂದ ಪ್ರಾಣ ಕಳ್ಕೊಂಡವರ ಸಂಖ್ಯೆ 1. ಇನ್ನು ಶಿವಮೊಗ್ಗದಲ್ಲೂ ಕೂಡ ಒಬ್ರು ಅಧಿಕೃತವಾಗಿ ಡೆಂಗಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಧಾರವಾಡದಲ್ಲೂ ಕೂಡ ಒಬ್ರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕೃತ ವರದಿಯಾಗಿರುವುದು. ಹಾವೇರಿಯಲ್ಲೂ ಕೂಡ ಒಬ್ರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನುವ ಬಗ್ಗೆ ವರದಿಯಾಗಿರುವುದು. ಒಂದು ಆಗಲೇ ಹೇಳಿದ ಹಾಗೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಂತಹ ಲಲಿತಾ ಸಾವನ್ನಪ್ಪಿದ್ರೆ, ಅದಕ್ಕೂ ಕೆಲ ದಿನಗಳ ಮುಂಚೆ ಸಮುದಾಯ ಭವನದ ಆರೋಗ್ಯಾಧಿಕಾರಿ ನಾಗೇಂದ್ರ ಅನ್ನುವರು ಪ್ರಾಣವನ್ನ ಕಳ್ಕೊಂಡಿದ್ರು. ಅವರು ಕೂಡ ಡೆಂಗಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಹಾಸನದಲ್ಲಿ 3 ಜನ ಡೆಂಗಿಯಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರಲ್ಲಿ 2 ಬಗ್ಗೆ ಅಧಿಕೃತ ಮಾಹಿತಿಯನ್ನ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದ್ರೆ, ಮತ್ತೊಂದು ಸಾವು ಡೆಂಗಿಯಿಂದ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಕೂಡ ಹಾಸನ ಜಿಲ್ಲಾಡಳಿತ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಿಲ್ಲ. ನಾವೀಗ ನೋಡಿರುವಂತಹ ಈ ಅಂಕಿ ಸಂಖ್ಯೆ ಆಯಾ ಜಿಲ್ಲಾಡಳಿತಗಳು ಕೊಟ್ಟಿರುವಂತಹ ಅಧಿಕೃತ ಮಾಹಿತಿ. ಬಟ್ ಡೆಂಗಿಯಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವರದಿ ಆಗ್ತಾ ಇದೆ. ಆದರೆ ಜಿಲ್ಲಾಡಳಿತ ಅಥವಾ ಆರೋಗ್ಯ ಇಲಾಖೆ ಈ ಬಗ್ಗೆ ಇನ್ನಷ್ಟೇ ಅಧಿಕೃತ ಮಾಹಿತಿಯನ್ನ ನೀಡಬೇಕಾಗಿದೆ. ಸಾವನ್ನಪ್ಪಿದವರ ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಕಳೆದ ಬಾರಿಗಿಂತ ಈ ಬಾರಿ ಡೆಂಗಿಯ ನರ್ತನ ಜೋರಾಗಿರುವ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ಡೆಂಗಿ ಮಾರಣಾಂತಿಕವಾಗಿರುವ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇವತ್ತು ಸಾವನ್ನಪ್ಪಿದಂತಹ 2 ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಹಾಸನದಲ್ಲಿ 23 ವರ್ಷದ ಸುಪ್ರೀತಾ ಡೆಂಗಿಯಿಂದಾಗಿ ಪ್ರಾಣವನ್ನ ಕಳ್ಕೊಂಡ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಲಲಿತಾ ಅನ್ನುವಂತಹ ಜಯದೇವ ಹೃದ್ರೋಗ ಆಸ್ಪತ್ರೆಯ ಸಿಬ್ಬಂದಿ ಡೆಂಗಿಯಿಂದಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಎಚ್ಚರಿಕೆಯ ಗಂಟೆ ಇದು. ರಾಜ್ಯ ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಮೊನ್ನೆ ಮೀಟಿಂಗ್ ಮಾಡಿದ್ರು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್. ಮೀಟಿಂಗ್ ಅನ್ನ ಮಾಡಿ ಏನೇನ್ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಟ್ ಚರ್ಚೆ ಮಾಡಿದಂತಹ ಕ್ರಮಗಳು ಜಾರಿಯಾಗಿದೆಯಾ, ಕ್ವಿಕ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಡೆಂಗಿ ಕೇಸಸ್ ಹೆಚ್ಚಾಗ್ತಾ ಇದೆ. ಕೇಸಸ್ ಹೆಚ್ಚಾಗಿರೋದು ಆತಂಕ ಅಲ್ಲ. ಆ ಕೇಸಸ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾರಲ್ಲಿ ಡೆಂಗಿ ಕಾಣಿಸಿಕೊಳ್ತಾ ಇದೆಯೋ ಅವರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ರಾಜ್ಯ ಆರೋಗ್ಯ ಇಲಾಖೆ ಮಾಡಿಕೊಂಡಿದ್ಯಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ.
ಹಲವು ಭಾಗದಲ್ಲಿ ಇಲ್ಲ ಮೆಡಿಸಿನ್ ಸಿಗ್ತಾ ಇಲ್ಲ, ಇದಕ್ಕೆ ತೆಗೆದುಕೊಳ್ಳುವಂಥ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ 500 mg ಟ್ಯಾಬ್ಲೆಟ್ ಅದು ಲಭ್ಯ ಆಗ್ತಾ ಇಲ್ಲ. ಈ ರೀತಿಯಾದಂತಹ 10 ಆರೋಪಗಳು ಕೇಳಿಬರ್ತಾ ಇವೆ. ಸೂಕ್ತ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿರುವುದು ರಾಜ್ಯ ಆರೋಗ್ಯ ಇಲಾಖೆ. ಜನರಲ್ಲಿ ಡೆಂಘಿ ವಿಚಾರವಾಗಿ ಕ್ರಿಯೇಟ್ ಆಗಿರುವಂತಹ ಆತಂಕ, ಕಳವಳ ಅದನ್ನ ದೂರ ಮಾಡಬೇಕಾಗಿರುವುದು ರಾಜ್ಯದ ಆರೋಗ್ಯ ಇಲಾಖೆ. ಬಟ್ ಆ ನಿಟ್ಟಿನಲ್ಲಿ ಸೂಕ್ತ ರೀತಿಯಲ್ಲಿ ಕ್ರಮಗಳಾಗ್ತಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.